ನಮಸ್ಕಾರ. ನಿನ್ನೆ ವಿಡಿಯೋದಲ್ಲಿ ನೀವು ನಾನು ಹಾಂಗ್ಕಾಂಗ್ ಅಲ್ಲಿ ಸುತ್ತಾಡಿರೋದನ್ನ ಕಂಪ್ಲೀಟ್ ಆಗಿ ನೋಡಿದ್ದೀರಾ. ಆದ್ರೆ ಇವತ್ತು ನನ್ನ ಹಿಚೇಕಿಂಗ್ ಪ್ರಯಾಣ ಶುರು ಆಗಂತ ಮೇನ್ ಕಂಟ್ರಿ, ಅದುವೇ ಮೇನ್ ಲೈನ್ ಚೈನಾಗೆ ಎಂಟ್ರಿ ಆಗ್ತಾ ಇದ್ದೀನಿ. ಈಗ ನಾನು ಚೈನಾಗೆ ಹೋಗ್ಬೇಕು ಅಂತಂದ್ರೆ ನನಗೆ ಬೇಕಾಗಿರೋದು ಚೈನಾದ ಯುವಾನ್ ಅನ್ನೋ ಕರೆನ್ಸಿ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಇದ್ದಿದ್ದ ಹಾಂಗ್ಕಾಂಗ್ ಕರೆನ್ಸಿನಲ್ಲ ಚುಂಕಿಂಗ್ ಮ್ಯಾನ್ಷನ್ ನಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ನಿಮಗೆ ಹಾಂಗ್ಕಾಂಗ್ ಅಲ್ಲಿ ಬೆಸ್ಟ್ ಕರೆನ್ಸಿ ಎಕ್ಸ್ಚೇಂಜ್ ಪ್ರೈಸ್ಗಳು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ತಗೊತೀನಿ. ನನ್ನ ಹತ್ರ ಉಳಿದಿದ್ದಂಥ 270 ಹಾಂಗ್ಕಾಂಗ್ ಕರೆನ್ಸಿನ ಕೊಟ್ಟು 247 ಚೈನಾದ ಯುವನ್ ಕರೆನ್ಸಿನ ತಗೊಂಡೆ. ಎಷ್ಟು ವಿಚಿತ್ರ ಅನ್ನಿಸ್ತು ಅಂತಂದ್ರೆ, ಬ್ರಿಟಿಷರು ಚೈನಾದವ್ರ ಹತ್ರ ಮಾಡಿಸ್ಕೊಂಡಿರೋ ಒನ್ ನೇಷನ್ ಟೂ ಸಿಸ್ಟಮ್ ಅನ್ನೋ ಒಂದು ಒಪ್ಪಂದ ಹೇಗೆ ವರ್ಕ್ ಆಗ್ತಾ ಇದೆ ಅಂತಂದ್ರೆ, ಹಾಂಗ್ಕಾಂಗು ಚೈನಾಗೆ ಸೇರಿದ್ದಾದ್ರೂ ಕೂಡ ಚೈನಾದ ಕರೆನ್ಸಿ ಇಲ್ಲಿ ನಡೆಯಲ್ಲ, ಹಾಂಗ್ಕಾಂಗ್ನ ಕರೆನ್ಸಿ ಚೀನಾದಲ್ಲಿ ನಡೆಯಲ್ಲ. ನಾನೀಗ ಹಾಂಗ್ಕಾಂಗ್ ಕರೆನ್ಸಿನ ಇಟ್ಕೊಂಡು ಚೀನಾದಲ್ಲಿ ಹೋಗಿ ಚಲಾವಣೆ ಮಾಡ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ಜಗತ್ತು ಎಷ್ಟು ವಿಸ್ಮಯ ಅಂತ ಅನ್ನಿಸ್ತು ಅಂತಂದರೆ, ಇದನ್ನೆಲ್ಲ ನೋಡ್ತಾ ಇದ್ದಾಗ ಕನ್ನಡದ ಒಂದು ಗಾದೆ ಮಾತು ನನಗೆ ನೆನಪಾಗ್ತಾ ಇತ್ತು. ದೇಶ ತಿರುಗು, ಕೋಶ ಓದು, ಕಲ್ತಿರೋದು ಸಾಸಿವೆಯಷ್ಟು, ಕಲಿಬೇಕಾಗಿರೋದು ಸಾಗರದಷ್ಟು ಅಂತ. ಕರೆನ್ಸಿನ ಎಕ್ಸ್ಚೇಂಜ್ ಆದಮೇಲೆ ನನ್ನ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ, ಪಕ್ಕದಲ್ಲಿರ್ತಕ್ಕಂಥ ಮೆಟ್ರೋ ಟ್ರೈನ್ನ ಹಿಡ್ಕೊಂಡು ಚೀನಾದ ಕಡೆಗೆ, ಅಂದರೆ ನಾನು ಹೊರಡಬೇಕಾಗಿರೋ ಸೆಂಜನ್ ಸಿಟಿ ಕಡೆಗೆ ಹೊರಡೋದು. ಹಾಂಗ್ಕಾಂಗಿಂದ ನೀವು ಚೀನಾಗೆ ಏನಾದರೂ ಹೋಗಬೇಕು ಅಂತಂದರೆ, ಅದರಲ್ಲೂ ನೀವೇನಾದರೂ ನಾನು ಉಳಿದಂಥ ಚುಂಕಿಂಗ್ ಮ್ಯಾನ್ಷನ್ನಿಂದ ಹೊರಡಬೇಕು ಅಂತಂದರೆ ಶಿಮ್ಶಾ ಶೊಯ್ ಅನ್ನೋ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ಇನ್ನೊಂದು ಮೆಟ್ರೋನ ಹತ್ಕೊಂಡು ಅಡ್ಮಿರಾಲಿಟಿ ಅನ್ನೋ ಸ್ಟೇಷನ್ಗೆ ಬಂದು ಇಳ್ಕೊಬೇಕು. ಮತ್ತು ಅಲ್ಲಿಂದ ಇನ್ನೊಂದು ಟ್ರೈನನ್ನು ಈಸ್ಟರ್ನ್ ಲೈನ್ ಮೆಟ್ರೋ ಅನ್ನೋದನ್ನು ಹತ್ತಿ ಲೋವು ಅನ್ನೋ ಕಡೆ ಇಳ್ಕೋಬೇಕಾಗತ್ತೆ. ಅಲ್ಲಿ ಇಳ್ಕೊಂಡಂತ ನಾನು ಹಾಂಗ್ಕಾಂಗ್ನ ಎಕ್ಸಿಟ್ ಚೆಕಿಂಗ್ ಪ್ರೋಸೆಸ್ನೆಲ್ಲ ಮುಗಿಸ್ಕೊಂಡು ಸೀದಾ ಎಂಟ್ರಿ ಆಗಿದ್ದೆ ಚೀನಾದ ಇಮಿಗ್ರೇಷನ್ ಪ್ರೋಸೆಸ್ ನಡೆಯುವಂಥ ಜಾಗಕ್ಕೆ. ಫೈನಲಿ ಬಂತು ನೋಡಿ, ನಾವು ಇಳಿಬೇಕಾಗಿರ್ತಕ್ಕಂಥ ಎಕ್ಸಿಟ್ಟು. ಸೊ ಅದೇ ಲೋವು ಅನ್ನೋ ಒಂದು ಸ್ಟೇಷನ್ ಹತ್ರ ಬಂದಿದೆ ಇವಾಗ. ಎಕ್ಸಿಟ್ ಆದರೆ ಇದು ಹಾಂಗ್ಕಾಂಗ್ನ ಬಾರ್ಡ್ರ್. ಸೊ ಇಲ್ಲಿಂದ ಮುಂದಕ್ಕೆ ಚೈನಾ ಶುರು ಆಗುತ್ತೆ. ಸೊ ದಟ್ ಏನು ಅಂತಂದರೆ ನಾವು ಇಮಿಗ್ರೇಷನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ನನಗೂ ಗೊತ್ತಿಲ್ಲ ಇಮಿಗ್ರೇಷನ್ ಹೆಂಗಾಗುತ್ತೆ ಅಂತ, ನೋಡೋಣ ಬನ್ನಿ. ನೋಡಿ ಜನ ಎಲ್ಲ ಹೋಯ್ತಾ ಇದ್ದಾರೆ, ಅವರಿಂದ ನಾನು ಸುಮ್ಮನೆ ಹೋಗ್ತೀನಿ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಆ್ಯಂಡ್ ಇವನ್ ಇಲ್ಲಿಂದ ಹೋಗೋಂಥ ಹಾಂಗ್ಕಾಂಗಲ್ಲಿರೋವ್ರಿಗೂ ಕೂಡ ಇಮಿಗ್ರೇಷನ್ ಆಗುತ್ತೆ ಅಂತ ಕಾಣಿಸುತ್ತೆ. ಇಲ್ಲಿ ನನಗೆ ವಿಚಿತ್ರ ಅನಿಸಿದ್ದೇನು ಅಂತಂದರೆ, ಹಾಂಗ್ಕಾಂಗು ಮತ್ತು ಶೆಂಜನ್ ಎರಡೂ ಸಿಟಿಗಳು ಕೂಡ ಚೀನಾ ದೇಶದಲ್ಲೇ ಇದ್ದರೂ ಹಾಂಗ್ಕಾಂಗ್ ಅವ್ರು ಏನಾದರೂ ಶೆಂಜನ್ಗೆ ಹೋಗಬೇಕು ಅಂದರೆ, ಅಥವಾ ಶೆಂಜನ್ನು ಚೀನಾದಲ್ಲಿರ್ತಕ್ಕಂಥವ್ರು ಹಾಂಗ್ಕಾಂಗ್ನ ನೋಡಬೇಕು ಅಂತಂದರೆ, ಹೇಗೆ ಒಂದು ಹೊರದೇಶಕ್ಕೆ ಎಂಟ್ರಿ ಆಗಬೇಕಾದ್ರೆ ಇಮಿಗ್ರೇಷನ್ ಪ್ರೋಸೆಸ್ನ ಮುಗಿಸ್ಕೊಂಡು ಬರಬೇಕೋ ಅದೇ ರೀತಿಯೇ ಪ್ರವೇಶ ಮಾಡಬೇಕಾಗಿರುತ್ತೆ. ಅದಲ್ಲದೆ ನಮ್ಮಂಥ ಫಾರಿನರ್ಸ್ಗಳಿಗೂ ಕೂಡ ಅರೈವಲ್ ಕಾರ್ಡ್ ಅಂತ ಒಂದಿರುತ್ತೆ, ಅದನ್ನು ಫಿಲ್ ಮಾಡಿ ನಮ್ಮ ಚೈನಾ ವೀಸಾ ಮತ್ತು ಪಾಸ್ಪೋರ್ಟ್ ಜೊತೆಗೆ ಇಮಿಗ್ರೇಷನ್ ಸೆಂಟರ್ನ ಕ್ಯೂನಲ್ಲಿ ನಿಂತ್ಕೊಂಡು ಪ್ರೋಸೆಸ್ನ ಮುಗಿಸಿ ಕಸ್ಟಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಮೇಲೆ ಮಾತ್ರ ಚೀನಾ ದೇಶಕ್ಕೆ ಎಂಟ್ರಿ ಸಿಗುತ್ತೆ. ಇಷ್ಟೆಲ್ಲ ಮುಗಿಸಿದ ಮೇಲೆ ನಾನು ಎಂಟ್ರಿ ಆಗಿದ್ದೆ ನಾನು ಪರ್ಸ್ನಲ್ಲಾಗಿ ಇಷ್ಟಪಡೋಂಥ ಒಂದು ದೇಶ, ಅದು ಚೀನಾಗೆ. ಹೌದು, ಚೀನಾದಲ್ಲಿರೋ ಜನಗಳಿಗೆ ಭಾಷೆ ಬರಲ್ಲ, ಅವ್ರಿಗೆ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆಗಳು ಬಿಲ್ಕುಲ್ ಬರಲ್ಲ. ಅಲ್ಲೋ ಇಲ್ಲೋ ಒಬ್ಬರು ಮಾತ್ರ ಇಂಗ್ಲಿಷ್ ಮಾತಾಡೋರು ಸಿಗ್ತಾರೆ. ಆದರೆ ಇಲ್ಲಿಯವರು ಭಾವನಾತ್ಮಕ ಜೀವಿಗಳು. ಮತ್ತೊಬ್ಬರಿಗೆ ಸಹಾಯದ ಅವಶ್ಯಕತೆ ಇತ್ತು ಅಂತಂದರೆ ಅವರು ಮುಂದೆ ಬಂದು ನಿಲ್ತಾರೆ. ಅವ್ರಿಗೆ ಬೇರೆ ಜನಗಳಿಗೆ ಸಹಾಯ ಮಾಡೋದು ಅಂತಂದರೆ ಒಂಥರ ಸಮಾಧಾನ. ಯಾರನ್ನೇ ನೋಡಿ ನೀವು ಚೀನಾದಲ್ಲಿ ಹಾಯ್ ಅಂತ ಹೇಳಬೇಕು, ಅಂದರೆ ನಿಹಾವ್ ಅಂತ ಹೇಳಿದ್ರೆ ಸಾಕು, ಅವ್ರ ಮುಖದಲ್ಲೊಂದು ಮಂದಹಾಸ ಮೂಡುತ್ತೆ. ನನ್ನ ಪ್ರಕಾರ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಹಾಂಗ್ಕಾಂಗಲ್ಲಿ ಈ ಪ್ರೀತಿ ನಿಮಗೆ ನೋಡೋಕ್ಕೆ ಸಿಗೋದು ಕಷ್ಟ. ಆದರೆ ಚೀನಾ ಎಂಟ್ರಿ ಆಗ್ತಿದ್ದಂಗೆ ಇವರ ಪ್ರೀತಿ ಅಪಾರ.
ಅದೇ ರೀತಿ ನನಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂತ ನೀವೇ ನೋಡಿ. ನಾನು ಆಗಲೇ ಹೇಳಿದೆ ಗೊತ್ತಾ ಪಾಪ ನೋಡಿ, ಹೇಳ್ತಿದ್ದಂಗೆ ಅವರೇ ಬಂದು ಹೆಲ್ಪ್ ಬೇಕಾ, ಟಿಕೆಟ್ ಏನಾದ್ರು ಬುಕ್ ಮಾಡಿಕೊಡ್ಬೇಕಾ. ಶಶೆ, ಥ್ಯಾಂಕ್ ಯು. You're welcome. It's very good hospitality in China. Yeah. This is my second time in China. Oh, really? Yeah. He want to follow you. Wow, Yeah. really? Yeah, You you have give- Instagram. Yeah, Instagram. I have. Okay, you give the Instagram. address. Last year, I came by bike from India to China. Oh. All the way from Nepal and then China, Tibet and China, and go to Kazakhstan, Kyrgyzstan, Uzbekistan, towards Russia. I see. Yeah. So you teach him how to. Yeah, yeah. High Tech Park, Line 1 High Tech Park. Yeah. One, yeah, I have amount. Do you have Any a scanner. Uh, You can put coins here. I don't have coins. If you have coins, I will give you the money. Oh, money. Yeah. Deal, buy. How much I want to? $6. I don't have exact change. I have It's 10. okay. It will change for you. Oh. It will be back? Change? Yeah. It will Oh. be back. Super. Okay. Ah, Okay, get it. done, done, done. Get Wow. the coins. Oh, this is ticket? Change. Yeah, ticket. Oh. Ticket. Okay. change. Wow, wow. So $4. Four. Yeah, take it. Yeah. Sheshe. You're welcome. You're Thank you, thank you, thank you. Enjoy your trip. Yeah, ma'am. Thank Enjoy you. your trip. welcome. Enjoy. Thank you. Enjoy. Thank you, Papu. Bye bye. 你咪 follow 佢啊！你問佢攞。 Yeah. Oh yeah. What's your Yeah, ID? yeah. I will give. Yeah, sure. Is- Okay. Thank Yeah. you. Don't This is worry, we nice. can go together because the same line. Oh, Yeah, go okay. together. Yeah, sure, Yeah. sure.揾到佢。 Copy. ನೋಡ್ರಿ, ಚೈನಾ ಯಾಕೆ ನಾನು ಚೈನಾಗೆ ಬರಬೇಕು ಅಂದ್ಕೊಂಡೆ ಅಂತಂದರೆ ನನ್ನ ಫಸ್ಟು ಇಂಟರ್ನ್ಯಾಷನಲ್ ಸೋಲೋ ಟ್ರಿಪ್ಪು. ಬಟ್ ಯಾಕೆ ಚೈನಾನ ಚೂಸ್ ಮಾಡಿದೆ ಅಂತಂತಂದರೆ ಇದೇ ಕಾರಣಕ್ಕೆ. ಸೊ ಇಲ್ಲಿನ ಜನಗಳ ಪ್ರೀತಿ ಎವ್ರಿ ಟೈಮ್ ಗೆದ್ದು ಬಿಡ್ತಾರೆ ಮಾತ್ರ. ಬಟ್ ನಾನು ಹೋಗೋಷ್ಟು ಟೈಮಲ್ಲಿ ಹತ್ತು ಬಿಡ್ತೀನಿ, ಅದಂತೂ ಗ್ಯಾರಂಟಿ. ನೋಡೋಣ. ವೆಲ್ಕಮಿಂಗೇ ನೋಡೋದಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಕಂಪೇರ್ ಟು ಹಾಂಗ್ಕಾಂಗು ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಅದನ್ನೇ ಅವಾಗ ನಿಮ್ಗೆ ಹೇಳ್ತಾ ಇದ್ದೆ, ಎಲ್ಲಿ ಬ್ರಿಟಿಷರು ಬಂದು ಹೋಗಿರ್ತಾರೋ ಆ ಜಾಗಗಳಲ್ಲಿ ನೀವು ಮರ್ಸಿ ಅಥವಾ ಕರುಣೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸೆಕ್ಯೂರಿಟಿ ಚೆಕ್ ಇದೆ ಇರಿ. ಸೊ ಫಸ್ಟ್ ಟೈಮು ನಾವಿವಾಗ ಚೈನಾದ ಒಂದು MTR ಅಥವಾ ಟ್ರೈನಲ್ಲಿ ಹತ್ಕೊತಾ ಇದ್ದೀವಿ. ಸೊ ನಾವು ಹೋಗ್ಬೇಕಾಗಿರೋದು, ಇವ್ರು ಹೋಗ್ಬೇಕಾಗಿರೋದು ಒಂದೇ ಟ್ರೈನ್ ಆಗಿರೋದ್ರಿಂದ ಪಾಪ ಅವರು ನಮ್ಮನ್ನು ಜೊತೆಲೇ ಬನ್ನಿ ಅಂತ ಕರೆದ್ರು. ಸೊ ಎಲ್ಲರೂ ಸಿಗ್ತಾರೆ ಈ ಥರ ಜನ. ಮೇ ಬಿ ನಮ್ಮೂರಲ್ಲೂ ಹಿಂಗೆ ಯಾರನ್ನೂ ಕರ್ಕೊಂಡು ಹೋಗೋಲ್ಲ ಅನಿಸುತ್ತೆ, ಬನ್ನಿ ಜೊತೆಲಿ ಹೋಗೋಣ ಅಂತ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಇಲ್ಲಿಯ ಜನಗಳು. ಹಲೋ. ಎಸ್, ನಾನು ಈಗ ಆ್ಯಕ್ಚುಲಿ ಕಂಫರ್ಟ್ ಝೋನಲ್ಲಿ ಇದ್ದೀನಿ ಇವಾಗ. ಹಾಂ, ಇಲ್ಲಿ ನೋಡಿ ಪಾಪು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಕೂತಿದ್ದಾಳೆ. ಇನ್ನೊಂದ್ಸಲ ಡಿಸ್ಟ್ರಿಬ್ಯೂಟ್. ಥ್ಯಾಂಕ್ ಯು. ಪಾಪ ನೋಡಿ, ನನ್ನ ಅಷ್ಟು ಕೇರ್ಫುಲ್ಲಾಗಿ ಹೋಗು ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಹೋದರು. ಈಗ ನಾನು ಒಬ್ಬನೇ ಓದಬೇಕು. ಹೈಟೆಕ್ ಪಾರ್ಕ್ ಸಿಟಿನಲ್ಲಿ ಇಳಿಬೇಕೀಗ. ಎಸ್ ನೋಡಿ, ನಾನು ಇಳಿಬೇಕಾಗಿರ್ತಕ್ಕಂಥ ಸ್ಟೇಷನ್ನು ಹೈಟೆಕ್ ಪಾರ್ಕ್ ಅಂತ ಇದೆಯಲ್ಲ, ಅಲ್ಲಿ ಇಳಿಬೇಕು. ಯಾಕೆಂತಂದರೆ ನಾನು ಮಾಡಿರೋ ಹಾಸ್ಟೆಲ್, ಅಂದರೆ ಹಾಸ್ಟೆಲ್ ಇರೋದು ಅಲ್ಲೇ. ಸೊ ಈಗ ಸೀದಾ ಅಲ್ಲಿಗೆ ಹೋಗ್ತೀನಿ. ಆ್ಯಂಡ್ ಖುಷಿಯಾಗಿದ್ದೀನಿ. ಇನ್ನೂ ಒಂದು ತಿಂಗಳು ಪೀಸ್ಫುಲ್ಲಾಗಿ ಆರಾಮಾಗಿ ಬದುಕ್ಬೋದು. ಅದಂತೂ 100% ಸತ್ಯ. ಲೋಕನಾಗಿ ಆದೇಶ್ವರ ಒಳ್ಳೇದು ಮಾಡುತ್ತಂದೆ. ಎಸ್, ಚೈನಾ ಮಣ್ಣಿಗೆ ಕಾಲಿಟ್ಟಾಯಿತು. 2ನೇ ಸಲ ಕಿತ್ತಡಿಕಿರಣಿ ಚೈನಾಗೆ ಬಂದ ಕೊನೆಗೂ. ಹಾಂಗ್ಕಾಂಗು ಬಂದಿದ್ದೆ, ಬಟ್ ಹಾಂಗ್ಕಾಂಗ್ ನನಗೆ ಈ ಫೀಲ್ ಕೊಡಲಿಲ್ಲ, ಇದು ಒಳ್ಳೆ ಫೀಲ್ ಕೊಡ್ತು. ಸೊ ಈಗ ನಾವು ಅಲ್ಲಿ ಹಾಂಗ್ಕಾಂಗಲ್ಲೆಲ್ಲ ಆಕ್ಟೋಪಸ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೆ ಅಲ್ವಾ, ಈಗ ಆಕ್ಟೋಪಸ್ ಅಲ್ಲ. ಸೊ ನಮ್ಮ ಯೂಶ್ವಲಿ ನಮ್ಮ ಮೆಟ್ರೋದಲ್ಲಿರುತ್ತಲ್ಲ ಆ ಥರನೇ. ಸೊ ಈ ಸ್ಲಾಟ್ ಒಳಗಡೆ ಇದನ್ನು ಹಾಕ್ಬೇಕು. ಓಪನ್ ಆಯಿತು. ಹೆಂಗೆ? ಸೊ ಅದು ಡಿ ಎಕ್ಸಿಟ್ಟು, ಇದು ಎ ಎಕ್ಸಿಟ್ಟು. ಎಸ್, ವರೆ ವಾವ್. ಚೈನಾದ ಮಣ್ಣಲ್ಲಿ ಮತ್ತೆ ಎಂಟ್ರಿ ತಗೊಂಡ್ವಿ. ಎಷ್ಟು ದಿನ ಆಗಿತ್ತಲ್ಲ ಬ್ರೋ, 1 ವರ್ಷ ಆಗಿತ್ತು ಪ್ರಾಪರ್ ಚೈನಾ ಅನ್ನೋದನ್ನು ನೋಡಿ. ಇನ್ಮೇಲೆ ಇಂಗ್ಲೀಷ್ ಇರಲ್ಲ, ಫುಲ್ಲು ಚೈನಾ ಲ್ಯಾಂಗ್ವೇಜಲ್ಲೇ ಮೇಂಟೈನ್ ಮಾಡಬೇಕು. ಲಕ್ಸುರಿ ಕಾರ್ಸು, ಈ ಸಿಸ್ಟಮ್ಮು
ಆದರೆ ಬಿಸಿಲು ಮಾತ್ರ ಸರಿಯಾಗಿ ಹೊಡೆದು ಊಸ್ಟ್ ಮಾಡ್ತೈತೆ. ಆ್ಯಂಡ್ ಬೈಕ್ಗಳು ನೋಡಿ, ಇಲ್ಲಿ ಎಲ್ಲ ಬೈಕು ವಿತ್ ಟಾಪ್ ಬಾಕ್ಸು. ಸೊ ಇದನ್ನು ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇಲ್ಲಿ ಇವರು ಡೆಲಿವರಿ ಕೆಲಸಗಳನ್ನು ಮಾಡೋಕ್ಕೆ, ಫುಡ್ ಡೆಲಿವರಿನ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನೋಡಿ ಇಲ್ಲೆಲ್ಲ. ಹೋದ ವರ್ಷ ನಾನು ಬೈಕಲ್ಲಿ ಚೀನಾಗೆ ಬಂದಿದ್ದಾಗ ಕೂಡ ತುಂಬ ಮನಸ್ಸಿಗೆ ಮುಟ್ಟಿರ್ತಕ್ಕಂಥ ದೇಶ ಇದು. ಆಗಲೂ ಕೂಡ ಬೈಕರ್ಸ್ ಎಷ್ಟೋ ಜನ ನಮ್ಮನ್ನು ನೋಡಿ ನಮ್ಮ ಯೋಗಕ್ಷೇಮನ ವಿಚಾರಿಸಿ ಮಾತಾಡ್ಸ್ಕೊಂಡು ಹೋಗಿದ್ದು ಇನ್ನೂ ನನ್ನ ತಲೆನಲ್ಲಿದೆ. ಈಗ ಅದಾಗಿ 1 ವರ್ಷ ಆದಮೇಲೆ ಅದೇ ದೇಶಕ್ಕೆ ಮತ್ತೆ ಎಂಟ್ರಿ ಕೊಟ್ಟಾಗ ಒಂದು ಒಳ್ಳೆ ಅನುಭವ ಸಿಕ್ತು. ಎತ್ತರವಾದಂಥ ಬಿಲ್ಡಿಂಗ್ಗಳು, ನಾವೆಂದೂ ನೋಡಿರ್ತಕ್ಕಂಥ ಇವರ ದೇಶದ ಬೈಕು, ಕಾರುಗಳು, ವ್ಯವಸ್ಥಿತವಾಗಿರ್ತಕ್ಕಂಥ ರಸ್ತೆ, ಆ ರಸ್ತೆಯಲ್ಲಿ ಸಿಗರೇಟ್ ಸೇರ್ತಾ ಹೋಗ್ತಾ ಇರ್ತಕ್ಕಂಥ ಜನಗಳು, ಅಲ್ಲಲ್ಲಿ ಪಬ್ಲಿಕ್ಗೆ ಅಂತ ಉಪಯೋಗ ಮಾಡ್ಕೋಬೇಕಾದಂಥ ದೊಡ್ಡ ದೊಡ್ಡ ಎಲಿವೇಟರ್ಸ್ಗಳು, ಗಗನಚುಂಬಿ ಕಟ್ಟಡಗಳು. ಇಷ್ಟು ಸಾಲಲ್ಲ ಅಂತ ದೇಶದ ಭದ್ರತೆಗಾಗಿ ಪ್ರತಿ ಜಂಕ್ಷನ್ನಲ್ಲೂ ಮತ್ತು ಪ್ರತಿ ರಸ್ತೆಗಳ ಮೂಲೆನಲ್ಲೂ ನಮ್ಮನ್ನು ಕಣ್ಣಾಗಿ ನೋಡ್ತಾ ಇರ್ತಕ್ಕಂಥ CCTV ಕ್ಯಾಮ್ರಾಗಳು, ಇವನ್ನೆಲ್ಲ ನೋಡಿ ಶಾಕ್ ಆಗೋಯ್ತು. ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮೂರಲ್ಲಿ ತಳ್ಳಗಾಡಿಲಿ ಪಾನಿಪುರಿ ಮಾರೋರ ಥರ ಒಬ್ಬರು ಸಿಕ್ಕಿದ್ರು. ನನಗೆ ಶಾಕ್ ಆಯಿತು. ನನಗೂ ಹೊಟ್ಟೆ ಸ್ವಲ್ಪ ತಾಳ ಹೊಡಿತಾ ಇತ್ತು. ತಡಿ ಒಂದ್ಸಲ ವಿಚಾರಿಸಿ ನೋಡೋಣ ಅಂಥೇಳಿ ಅಲ್ಲೇ ಒಂದು ಸ್ಟಾಪ್ ಹಾಕಿ ಅವ್ರನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಚೈನಾದಲ್ಲಿ ನೂಡಲ್ಸ್ ಹಾಂ, ಸ್ವೀಟ್, ವಾಟ್ ಈಸ್ ದಟ್? ಓ, ಖಾರ. ಎಸ್ ಒಂದು ಖಾರ. ಆ್ಯಂಡ್ ಇದನ್ನು ನೋಡಿ, ಕ್ಯಾರೆಟು, ಸೌತೆಕಾಯಿ, ಯಾವುದೋ ಹುಲ್ಲು ಮತ್ತು ಕೊತ್ತಂಬರಿ, ಆಮೇಲೆ ಬ್ರೆಡ್ಡು, ನೂಡಲ್ಸು. ಲೈಟಾಗಿ ಹೊಟ್ಟೆ ಹಸಿತಾ ಇದೆ, ತಿನ್ಕೊಂಬಿಡ್ತೀನಿ. ನೋಡಿ, ಚೈನಾದಲ್ಲೂ ನಾರ್ಮಲ್ಲಾಗಿ ಒಂದು ರೋಡ್ ಸೈಡಲ್ಲಿ ಹೆಂಗೆ ಮಾರ್ತಾರೋ ಆ ಥರ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಲೈಟಾಗಿ ಒಂಚೂರು ತಿನ್ಕೊಂಡು ಹೋಗ್ಬಿಡೋಣ ಅಂತ ತಲೆಯಲ್ಲಿ ಯೋಚನೆ ಮಾಡಿದ್ದೀನಿ. ಎಷ್ಟು ಯುವಾನ್ ಹೌ ಯುವಾನ್? ಅಯ್ಯೋ, ಎಷ್ಟು ಅಂತ ಕೇಳೋಕ್ಕೆ ಇನ್ನೂ ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ನೂ ಕಲಿಬೇಕು, ಒಂದಷ್ಟು ವರ್ಡ್ಗಳನ್ನ ಕಲ್ತ್ಕೊಬೇಕು. ಯಾಕಂದರೆ 1 ತಿಂಗಳಲ್ಲಿ ಇರ್ತೀನಿ ಅಂತಂದರೆ ಜನ ಹೆವಿ ಫ್ರೆಂಡ್ಲಿ ಇದ್ದಾರೆ ಪಾಪ. ಚೈನಾದವ್ರೆ ನೋಡಿ. ಅಣ್ಣ 2 ನಿಮಿಷಕ್ಕೆ ಮಾಡಿ ಬಿಸಾಕ್ಬಿಟ್ರತ್ಲಾಗೆ ನೂಡಲ್ಸ್ನ. 2 ಕಡಲೆ ಬೀಜನೂ ಹಾಕ್ತಾರೆ. ಹಾಕಿ ಅಣ್ಣ. ಅಣ್ಣ ಇಲ್ಲೇ ತಿನ್ನೋಣ, ಮನೇಲಿ ಹೋಗಿ ತಿನ್ನೋಣ, ಇಲ್ಲೇ ತಿನ್ಬಿಡೋಣ. ಎಲ್ಲಿ ತಿನ್ನಲಿ? ಇಲ್ಲೇ ತಿನ್ಬೋದಾ? ಇಲ್ಲಿ ತಿನ್ಬೋದಾ? ಇಲ್ಲೇ ನೋ? ಹಾಂ, ಇಲ್ಲೇ ಹಾಂ ತಿನ್ಬೋದಾ? ವೇಟ್ ಟೇಸ್ಟ್ ಮಾಡಿ ನೋಡೋಣ. ಥ್ಯಾಂಕ್ ಯು. ಇದನ್ನು ಯೂಸ್ ಮಾಡೋದೇ ಬರಲ್ವಲ್ಲಪ್ಪ ನನಗೆ. ಹಾಂ, ಸೂಪರ್, ನೈಸ್, ಸಖತ್ತಾಗಿ ಮಾಡಿದ್ದೀರಾ. ನೋಡಿ, ಭಾಷೆ ಬರೋಲ್ಲ, ಏನಿಲ್ಲ, ಭಾವನೆಗಳು ಅಷ್ಟೇ. ಥ್ಯಾಂಕ್ ಯು ಶಶೆ. ಹೌ ಮಚ್ ಯುವಾನ್? ವೇಟ್ ದುಡ್ಡು ಕೊಟ್ಬಿಡೋಣ ಫಸ್ಟು. ಸಕ್ಕದಾಗಿ ಮಾಡಿದ್ದಾರೆ. ಹೌ ಓ, ತಗೊಳ್ಳಿ ನೀವೇ. ಎಷ್ಟು? ಹಾಂ, ಇಷ್ಟೇ. 1 7. ಓಕೆ, ಥ್ಯಾಂಕ್ ಯು. 7 ಅಂತಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ 10 70 ರೂಪಾಯಿ. ಇನ್ನೇನು ರೀ, 70 ರೂಪಾಯಿಗೆ ಇದನ್ನು ಕೊಡದೆ ಇನ್ನೇನು. ಇಷ್ಟು ತಿನ್ಬಿಟ್ಟು ನಾವು 70 ರೂಪಾಯಿ ಕೊಡಲಿಲ್ಲ ಅಂತಂದರೆ. ಸೊ ಚೈನಾ ಈ ಲೆವೆಲ್ಗಿದೆ ಸದ್ಯಕ್ಕೆ. ಅವ ಅಣ್ಣ ಪಾಪ ನಾನು ಇಲ್ಲಿ ಬಂದು ಕೂತ್ಕೊಂಡು ತಿಂತೀನಿ ಅಂತ ಕೇಳಿದೆ. ಅದಕ್ಕೆ ಬ್ಯಾಗ್ನೇ ನೀನು ಮುಟ್ಬೇಡ ಅಂತಂದ್ಬಿಟ್ಟು ಆ ಮನುಷ್ಯನೇ ತಗೊಂಬಂದು ಬ್ಯಾಗ್ ನಿಲ್ಲಿವರೆಗೂ ತಗೊಬಂದು ಕೊಟ್ಬಿಟ್ರು. ಊರಲ್ಲಿ ಕೂತ್ಕೊಂಡು ನ್ಯೂಸಲ್ಲಿ ಮಾತಾಡ್ತೀವಿ ಚೈನಾದವ್ರು ಹಂಗೆ ಹಿಂಗೆ ಅಂತ. ಹೌದು, ಸರ್ಕಾರ ಕರೆಕ್ಟ್ ಇಲ್ಲದೆ ಇರಬಹುದು, ಬಟ್ ಜನನ ದೂಷಿಸೋಕೆ ಹೋಗ್ಬಾರ್ದು ಅಲ್ವಾ? ಸೊ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆ ಊಟನೇ ಆಗೋಯ್ತು, ಸರಿಯಾಗಿ ಬಾರಿಸ್ತೆ ಮಾತ್ರ. ಓಕೆ, ಇದನ್ನು ಇಲ್ಲೇ ಡಸ್ಟ್ಬಿನ್ ಇಟ್ಬಿಡೋಣ. ಬಟ್ ನನಗೇನಿಸ್ತು ಗೊತ್ತಾ, ನೋಡಿ, ಅನ್ನದ ಋಣ ಯಾರ್ಯಾರಿಗೆ ಎಲ್ಲೆಲ್ಲಿದೆ ಅಂತ ದೇವ್ರು ಬರೆದಿರ್ತಾನೋ ಅಲ್ಲಿ ಬಂದು ತಿನ್ನಲೇಬೇಕು. ಈಗ ನಮ್ಮದು ಊರು ಯಾವುದು? ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಹಳ್ಳಿ.
ಇದ್ಯಾ ಊರು ಚೈನಾದಲ್ಲಿ ಒಂದು ಶೆಂಜನ್, ಅಲ್ಲಿ ಇಲ್ಲೇ ಬಂದು ಕೂತ್ಕೊಂಡು ತಿನ್ನಬೇಕು ಅನ್ನೋದೇನಿತ್ತೋ ಅದಕ್ಕೆ ಅನ್ನದ್ರೋಣ ಅಂತ ಹೇಳ್ತಾರೆ. ಇಲ್ಲೊಂದು ಯಾವುದೋ ಸ್ಕೂಲ್ ಇದೆ ನೋಡಿ, ನ್ಯಾನ್ಷನ್ ಫಾರಿನ್ ಲ್ಯಾಂಗ್ವೇಜ್ ಸ್ಕೂಲ್ ಗ್ರೂಪ್. ಮೇ ಬಿ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಕಲಿಸ್ಕೊಡೋಂಥ ಶಾಲೆ ಅಂತ ಅನ್ಕೋತೀನಿ. ಅದರಲ್ಲಿ ಮಕ್ಕಳಿಗೆ ಪೇರೆಂಟ್ಸು ಇಂಗ್ಲೀಷ್ನ ಕಲಿಸ್ಕೊಡೋದ್ರಲ್ಲಿ ತುಂಬ ಒಲವನ್ನು ತೋರಿಸ್ತಾರೆ. ಏಕೆಂತಂದರೆ ಅವ್ರ ಮಕ್ಕಳು ಹೊರಗಿನ ಪ್ರಪಂಚಕ್ಕೂ ಕೂಡ ಎಕ್ಸ್ಪ್ಲೋರ್ ಆಗಬೇಕು ಮತ್ತು ಅವ್ರಿಗೆಲ್ಲ ಭಾಷೆ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕೆ. ಆ್ಯಕ್ಚುಲಿ ನಾನು ಏನು ಬುಕ್ ಮಾಡಿದ್ನೋ ಆ ಹೋಟೆಲೇ ಇಲ್ಲ ಇಲ್ಲಿ. ಸೊ ಸರ್ರು ಬಂದುಬಿಟ್ಟು ಫೋನ್ ಮಾಡ್ತವ್ರೆ, ನೋಡೋಣ ಏನಾಗುತ್ತೆ ಅಂತ ಪಾಪ. ನೋಡಿ ಅವರೇ ಅವ್ರ ಫೋನಲ್ಲೇ ಡ್ರೈವ್ ಮಾಡ್ತವ್ರೆ, ಬಟ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. Maybe the hotel closed. That's out of maybe. ಬಟ್ ಐ ಪೇಯ್ಡ್ ಟು ದ ಹೋಟೆಲ್. No, you should. ಆ್ಯಕ್ಚುಲಿ ನಾನು ಅದಕ್ಕೆ ಪೇನೂ ಮಾಡಿದ್ದೀನಿ, ಆದರೆ ಅದೇನು ಅಂತ ಗೊತ್ತಿಲ್ಲ, ನೋಡಬೇಕು, ವೆಯ್ಟ್ ಮಾಡ್ತೀನಿ ರೀ. ನಾಟ್ ಆನ್ಸರಿಂಗ್. I comment your. No. There is nearby any hotel or hostel? More hotel and other garden. Okay. Straight ahead. Okay. Second red line. Okay. Turn Left. Left. Turn Okay. left. There About is one. hostel. About 10 minutes. 10 minutes. Walk 10 minutes. That's good. Okay. That's You're good. welcome. ಶೇಷೆ, ಥ್ಯಾಂಕ್ ಯು. You're welcome. ನೋಡಿ ಅಷ್ಟೆಲ್ಲ ತೋರಿಸಿ ಅದಾದಮೇಲೆ ಓಕೆ ನೀವು ಈ ಕಡೆ ಹೋಗಿ ಅಂತೆಲ್ಲ ಹೇಳಿ ಪಾಪ ಹೋಯ್ತಾ ಇದ್ದಾರೆ. ಸೊ ನೋಡೋಣ ಇರಿ, ಬೇರೆ ಇನ್ನೊಂದು ಯಾವ್ದಾದ್ರು ಹಾಸ್ಟೆಲ್ನ ಬುಕ್ ಮಾಡಬೇಕಾಗತ್ತೆ ಈಗ. ಸೆಕೆಂಡ್ ಲೆಫ್ಟ್. ಓಕೆ, ಸೆಕೆಂಡ್ ಸಿಗ್ನಲ್. Yeah. ದಿಸ್ ನಾಟ್ ನೆಕ್ಸ್ಟ್ ಒನ್ ಆ್ಯಂಡ್ ದೆನ್ ಲೆಫ್ಟ್. 1, 2. ಟೂ Yeah. ಟೂ ಲೆಫ್ಟ್. Yeah. ಥ್ಯಾಂಕ್ ಯು. You're welcome. ಯಾ ನೋಡಿ ಚೈನಾದವ್ರು ಯಾಕೆ ಇಷ್ಟ ಆಗೋದು ಅಂದರೆ ಪಾಪ ನೋಡಿ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ್ಬಿಟ್ಟು Oh, here. Yeah. BMW ಕಾರಲ್ಲಿ ಕರ್ಕೊಂಡು ಹೋಯ್ತವ್ರೆ. ಎಸ್ ಸರಿ. ಹಾಂ, ಥ್ಯಾಂಕ್ ಯು. Okay. ಓಕೆ, ಯಾರು ಕರ್ಕೊಂಬರ್ತಾರೆ ನೋಡಿ ಈ ಥರ ಪಾಪ ಅವರು BMW ಕಾರಲ್ಲಿ ಕರ್ಕೊಂಬಂದು ಇದಕ್ಕೆ ಹೇಳೋದು ಚೈನಾ ಎಂಥ ಎಕ್ಸ್ಪೀರಿಯನ್ಸು. You say so just speaking. ಜಸ್ಟ್ ನೋ I think no. ನೋ ಮೋರ್ No. ನೋ ಮೋರ್ ವರ್ಕಿಂಗ್. ಓಕೆ, No use. ನೋ ಯೂಸ್. Sorry. ಓಕೆ.前面我俾佢塞添咯，邊度有或者前面呢度，呢度咪有塞啲咩？咁呢個側呢個冇喎，呢個好似你咪去嗰個維也納ಪಾಪ邊間平或者希爾頓啊？呢就貴啊。咁你做咩唔去水晶嗰間咧？冇，佢呢啲肯定貴啊，佢因呢啲貴到全部住嗰啲平。啊 Do you have a what budget for hotel? Your budget? ಪರ್ಚಿಂಗ್ ಮೀನ್ಸ್ How much? ಬಜೆಟ್ ಕಮ್ಮಿ. Low. Low, yeah. Okay, Yeah, I know. yeah. So, if for low cost, low budget, you comment your go to there for the house. Okay. The hotel is expensive. Okay. Expensive. So Expensive. I need your what budget? Okay. You come and you go to the house rent. Okay. Super. We can go. ನೋಡಿ ಅಂತಂದರೆ ಹೋಟ್ಲು ನಿಮಗೆ ಜಾಸ್ತಿ ಕಾಸ್ಟ್ ಆಗುತ್ತೆ, ಹಂಗಾಗಿ ನಿಮ್ಮನ್ನು ಒಂದು ಮನೇನ ರೆಂಟ್ ಕೊಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪಾಪ. ಶಶೆ ಬ್ರದರ್, ತುಂಬ ಥ್ಯಾಂಕ್ ಯು ಸೊ ಮಚ್. Office. So, just a moment. He called me Ben. Oh. 喂，哎，你好。你好，打电话给我。是你们在蓝樱花园的那个酒店关了吗？因为有老外来找你们。那你让他打电话给我。哦，你现在哪里呢？他在我车上，我可以送他过去，还是怎么样？你在新城花园是在哪里？ಹೋಟ್ಲವ್ರು ಕಾಲ್ ಮಾಡಿ ಕೇಳ್ತಾರೆ.我在新城花园，我们改地址
在哪里呢？叫他取消一下吧，莱茵那边。不，你们在哪里？你们是有电还是没电，还是说不做还是怎么样？因为我要跟人家回说啊，免得我当这样人家我们搬到另外一个地方了，有搬点远，搬到哪里？可惜搬到前海那边了。哦哟啊？哪里？前海呀、啊，对，哦，这样子那就太远了。那我对对，我跟他叫他 cancel 吧。哦，行啊行啊行啊，那让他看看怎么样，因为你们都不接电话。那个大冲那边很多的，我知道叫他重新那边很多的。我懂，我随便找个公寓给他吧，免得。对，就那种50的，就随便的啊，很多的。哦，再看看有没有那么便宜的了。有很多青年旅社大把。Play the hotel movie about for long. Okay. Distance, long distance. So. Okay. He say you cancel the order. Okay. Then you come on here for search other room for you. Okay. I Do you have other IPP to booking? okay. No No apps. Oh, sorry. Okay, now we can do one thing. You just left me where the house 嗰度有個門口問 house 啦 rent. I will cancel after that. 嗰度有個門口問。 Oh, just a moment. In the house. 嗰度 Yes, thank you. Yeah, thank you. Yeah, thank you. ನೋಡಿ ಪಾಪ ಇಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ ಸಿಟಿನಲ್ಲಿ. ಸೊ ಇಲ್ಲಿಂದ ನೀವು ABB ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವಾಗ ಬುಕ್ ಮಾಡ್ತೀನಿ ರೀ. ನನ್ನ ಕತೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಫಸ್ಟ್ ದಿನವೇ ಎಲ್ಲ ಯದ್ವಾ ನಾನು ಬುಕ್ ಮಾಡಿರೋ ಹೋಟ್ಲು ಹೋಯ್ತು. ಹೋಟ್ಲಲ್ಲಿ ನೋಡ್ತು ಅಂತಂದರೆ ಇದಿಲ್ಲ, ಏನು ಅಂತಲೇ ಗೊತ್ತಾಯ್ತಾ ಇಲ್ಲ. ಸೊ ಇಲ್ಲೊಂದು ಹೋಟ್ಲ್ ಯಾವುದೋ ಇದೆ, ವಿಚಾರಿಸೋಣ ಇರಿ. 有时候晚上的。 If 哎呀 yes, 那我就走了，真的没顶不住。 how much? 我真的没什么。你好。又不怎么做饭。不管我们怎么商量，每天房间是2瓶水，不是针对你，每间都是，这个是第一个嘛。第二个你说卫生的问题，我就跟大姐说一 For me. 下，认真打扫。不是，your phone. 你翻译啊翻译一下。你就ಛೆ吐。 ಕೊನೆಗೆ ನಾನು ಈ ಲಗೇಜ್ನ ತಡ್ಕೊಳಕ್ಕಾಗದೇ ಇರೋದ್ರಿಂದ ಹೋಟ್ಲನ್ನೇ ಬುಕ್ ಮಾಡ್ತಾಯಿದ್ದೀನಿ. ಅದು ಎಷ್ಟಕ್ಕೆ ಅಂತಂದರೆ ಎಷ್ಟಕ್ಕೆ ಗೊತ್ತಾ, 3,000 ಚಿಲ್ಲರೆಗೆ ಮಾಡ್ತಾಯಿದ್ದೀನಿ. ಓಕೆನಾ. ಸೊ 250 ಯುವಾನು, 250 ಇಂಟು 11 ರೂಪಾಯಿ ಅಂತಂದರೆ 2,750 ರೂಪಾಯಿ ಆಯಿತು ರೂಮ್ಗೆ. ಸೊ ಸ್ಟಾರ್ಟಿಂಗಲ್ಲಿ ಮಾಡ್ಕೊತಾ ಇದ್ದೀನಿ, ಹೋಯ್ತಾ ಈ ಚೆಕಿಂಗ್ ಮಾಡ್ತೀನಿ. ಸೊ ಹಂಗಾಗಿ ಈಗ ಬುಕ್ ಮಾಡೋಕ್ಕೆ ಹೇಳಿದ್ದಾನೆ. ಎಸ್, ಐ ಕ್ಯಾನ್ ಪೇ. ಆ್ಯಂಡ್ ಆಲಿಪೇ ವೈಫೈ. ಪಾಪ ಈ ಹುಡುಗಿ ಎಷ್ಟು ಕಷ್ಟಪಡ್ತೈತೆ ಅಂತಂದರೆ ನೋಡಿ, ಇದನ್ನು ಚೈನಾದಲ್ಲಿ ಬರೆದು ಆಮೇಲೆ ಅದನ್ನು ನೋಡಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದಾದಮೇಲೆ ನನಗೆ ಫೋಟೋ ಹೊಡೆದು ಕೊಟ್ಟೈತೆ. ಸೊ ಈ ರೂಮ್ಗೆ ನೀನು ಹೋಗ್ಬೋದು ಅಂತ. ಶಶೆ 哦，不用谢。 ಥ್ಯಾಂಕ್ ಯು. ಆ್ಯಂಡ್ ಹೌ ಕ್ಯಾನ್ ಐ ಪೇ ವಿತ್ ಆಲಿಪೇ? 哦，好嘞，哦，对，帮你，可以付。 ಆಲಿಪೇ. 哦。 ಹಾಂ 多少？他自己说的250。150。我跟自己打的，我没有办法。打个258看一下。 ಹಾಂ. 已经给他算便宜了，确实。 ಡಿಸ್ಕೌಂಟ್? ವೇಟ್. 也是啊，真的是。 ಎನಿ ಡಿಸ್ಕೌಂಟ್ ಫಾರ್ ಮೀ? ಯಾ. 他意思对他有没有折扣？已经你说3。 By night my friend was coming. He was but we are offering a discount of 20 per night for you. Okay. Yes. Pay.
ಪೇ ಮಾಡ್ತೀನಿ ಈಗ ಅಲಿಪೇನಲ್ಲಿ, ನೋಡೋಣ ವರ್ಕ್ ಆಗುತ್ತಾ ಅಂತ. ಹಾಂ 确实，看给他少了100块钱了。 ಇಸ್ ಇಟ್ ವರ್ಕ್? ಅಲಿಪೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡೋಣ ವರ್ಕ್ ಆಗುತ್ತೆ ಏನು ಅಂತ. 美元吧。 ಆ್ಯಕ್ಚುಲಿ ಇವಾಗ ನಂದು ಕಾರ್ಡು ವರ್ಕ್ ಆಗಿಲ್ಲ, ಅಲಿಪೇನೂ ವರ್ಕ್ ಆಗಿಲ್ಲ. ಕೊನೆಗೆ ಏನು ಮಾಡಿದ್ದೀನಿ ಹೇಳಿ ನೋಡಿ, ಅಲ್ಲಿ ನನ್ನ ಹತ್ರ ಇದ್ದಿದ್ದು 200ನ ಎಸ್ ಹಾಂ ಓನ್ಲಿ 200ನ ಕೊಟ್ಟಿದ್ದೀನಿ, ಇನ್ನು 50 ಅವ್ರಿಗೆ ಕೊಡಬೇಕು ನಾನು ವಾಪಸ್ಸು. ಥ್ಯಾಂಕ್ ಯು ಶಶೆ. ಸೊ ಪಾಪ ಆದ್ರೂ ರೂಮ್ ಕೊಡ್ತಾ ಇದ್ದಾರೆ. ನಾನು ಇವಾಗ ಹೋಗಿ ಆರಾಮಾಗಿ ಹಿಂಗೆ ರೆಸ್ಟ್ ಮಾಡ್ತೀನಿ. ಇವರಿಗೆಲ್ಲ ಹಿಂಗೆ ಈಗ ಹೇಳ್ಬೇಕೀಗ, ಪಾಪ ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. ಸೊ ಈಗ ಹೋಗಿ ರೆಸ್ಟ್ ಮಾಡ್ಕೊತೀನಿ, ಅದಾದಮೇಲೆ ರೆಡಿಯಾಗಿ ಬರ್ತೀನಿ. ಆಮೇಲೆ ಇಲ್ಲಿ ಯಾರೋ ಒಬ್ಬರು ಸಿಗ್ತಾ ಇದ್ದಾರೆ, ಅವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಡನ್. ಓಕೆ ಹಾಂ ಎಸ್. ಈಗ ಈ ಹುಡುಗಿ ನನ್ನ ರೂಮಿಗೆ ಕರ್ಕೊಂಡು ಹೋಗುತ್ತೆ. ಲೈಕ್ ಅಂತಂದರೆ ಪಾಪ ಅವರು ರಿಸೆಪ್ಷನಲ್ಲಿ ವರ್ಕ್ ಮಾಡೋರು, ಸ್ಟಾರ್ಬಕ್ಸ್. ಓಕೆ ಓ ಅಲ್ಲಿ ಹೋಗ್ಬೇಕಾ ನೋಡಿ, ಅಲ್ಲಿ ಹೋಗ್ಬೇಕಂತೆ ರೂಮು. ಬಟ್ ರಿಸೆಪ್ಷನ್ ಹಿಯರ್ ಬುಕಿಂಗ್ ಆ್ಯಂಡ್ ದೆನ್ ಹೋಟೆಲಲ್ಲಿ. ಕಮ್ 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 ಬೇಡ ಸುಮ್ಮನೆ ಯಾಕೆ ಸವಾಸ ಬೇಕು ಪಾಪ. ಆ್ಯಂಡ್ ಯಾ ಇರಿ, ಹುಡುಗಿದು ಗುಡ್ ನೇಮ್ ಕೇಳೋಣ ಏನು ಅಂತ. ಈ ಟ್ರಾನ್ಸ್ಲೇಷನ್ ಇಲ್ಲ ಅಂತಂದರೆ ಅಷ್ಟೇ ಮುಗೀತು ಕತೆ. ವಾಟ್ ಈಸ್ ಯುವರ್ ಗುಡ್ ನೇಮ್? What is your good name? Gaun Lin. 对对对。 Gaun Lin. Yes。Yes. No。 Okay. 就在那里那里。然后这里。 Okay. Okay. ನಾನು ಕಿರಣ. ಯಾ ಕಿರಣ್. ಯಾ ಆದರೂ ಏನು ಗೊತ್ತಾ, ಚೈನಾದಲ್ಲಿ ಭಾಷೆ ಬರಲ್ಲ, ಬಟ್ ಪಾಪ ಜನ ಒಳ್ಳೆ ಜನ ನೋಡಿ. ಎಷ್ಟು ರಿಸ್ಕ್ ತಗೊಂತಾರೆ ಅಂತಂದರೆ, ಟ್ರಾನ್ಸ್ಲೇಷನ್ ಮಾಡ್ತಾ ಇರೋದು. ದ ಸಬ್ವೇ ಸ್ಟೇಷನ್ ಈಸ್ ಓವರ್ ದೇರ್. ಓಕೆ ಓಕೆ ಮೇಲೆ. ಓಕೆ ನಾನು ಒದ್ದಾಡ್ತಾ ಇದ್ದೀನಿ ಮಾತಾಡೋಕ್ಕೆ. ಎಸ್ 一般这个晚上不关吧？关了。哦，你叫他输入哪？崩溃了，他来我们这里还没有。ನೋಡಿ ಇಲ್ಲಿ ಬಂದು ಈ ಪಾಸ್ವರ್ಡ್ನ ಹೊಡೆದ್ರೆ ಮಾತ್ರ ಓಪನ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ 62 ಓಕೆ ಆಶ್ ಪಾಸ್ವರ್ಡ್ 629522. ಸೊ ನಮ್ಮ ರೂಮ್ ಇರೋದು ಬಂದ್ಬಿಟ್ಟು 31st ಫ್ಲೋರ್ಗೆ. ಈಗ ಪಾಪ ಇವರು ನನ್ನನ್ನು 31ನೇ ಫ್ಲೋರಿಗೆ ಕರ್ಕೊಂಡೋಗಿ ಸೊ ಜಾಗನ ತೋರಿಸ್ಕೊಟ್ಟು ಬರ್ತಾರೆ. ಅವ್ರು ಯಾಕೆ ಪಾಪ ಇಷ್ಟು ಜೊತೆಲೇ ಬಂದು ಎಲ್ಲನೂ ತೋರಿಸ್ತಾ ಇದ್ದಾರೆ ಅಂತಂದರೆ, ನಾವು ವಿದೇಶದವರು, ನಮಗೆ ಇದ್ರದ್ದೆಲ್ಲ ಗೊತ್ತಾಗಲ್ಲ. ಪಾಪ ಅವರು ಭೂಮಿಲಿ ಬಂದು ನಾವು ಕಷ್ಟಪಡ್ತೀವಿ ಅನ್ನೋದಕ್ಕೋಸ್ಕರ ಅವ್ರು ನಮಗೆ ಈ ಥರ ಎಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಕ್ಯೂಟ್ ಅಂತ. ಯಾ ವೆಲ್ಕಮ್. ಓಕೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ 31ನೇ ಫ್ಲೋರ್ಗೆ ನೋಡಿ ಇಲ್ಲಿ. ವಾವ್ ಸನ್. ಇಲ್ಲೂ ಪಾಸ್ವರ್ಡು. ಓಕೆ ಓಕೆ ನೈಸ್. ಓಕೆ ಕಾರ್ಡ್. ಸೂಪರ್ ಕೂಲ್. ಥ್ಯಾಂಕ್ ಯು. 然后 WiFi。我 ವೈಫೈ.帮你连 WiFi。ಎಸ್. ಅಪ್ಪ ಫಸ್ಟ್ ಬ್ಯಾಗ್ ತೆಗೆದಿಡ್ತೀನಿ ನೋಡಿ. ಈ ರೂಮ್ಗೆ 8 ಎಲ್ಲ 8. ಪಾಪ. ಓಕೆ ಎಷ್ಟು ಒಂದು ಹೇಳ್ಕೊಡ್ತೈತೆ ಅಂತಂದರೆ, ಮಗುಗೆ ಹೇಳ್ದಂಗೆ ಹೇಳ್ತಾ ಐತೆ ಪಾಪ ನನಗೆ.
ನೋಡಿ ಕೆಲಸ ಎಷ್ಟು ಮಾಡ್ತಾರೆ ಇವರು. ದ ಏರ್ ಕಂಡೀಷನರ್ ಡಡ್ ನಾಟ್ ನೀಡ್ ಟು ಬಿ ಅಡ್ಜಸ್ಟೆಡ್ ರಿಮೂವ್ ಕಾರ್ಡ್. ಓಕೆ, ಕಾರ್ಡ್ ತೆಗೆದ್ರೆ ಅದು ಆಟೋಮೆಟಿಕಲಿ ಆಫ್ ಆಗೋಗುತ್ತೆ. ನೀನೇನು ಅದನ್ನು ತಲೆ ಕೆಡಿಸ್ಕೊಬೇಡ. ಹೋಗ್ಬೇಕಾದ್ರೆ ಮಾತ್ರ ಇದನ್ನು ಇಲ್ಲಿ yes 这个就ಓಕೆ ಓಕೆ. ಇಟ್ ವುಡ್ ಬಿ ಸಿಂಪ್ಲಿಯರ್ ವಿತೌಟ್ ದ ಫಸ್ಟ್. ಓಕೆ, ಇಫ್ ಇದನ್ನು ತೆಗೆದ್ರೆ ಅದು ಆಟೋಮೆಟಿಕ್ಕಾಗಿ ಅಷ್ಟೇ. ಎಸ್, ನಾವು ಫುಲ್. yes ಯಾ, no ಇಟ್ಸ್ ಆಕ್ಟಿವ್. yes okay ಡನ್ ಡನ್. okay ಯಾ, bye ಥ್ಯಾಂಕ್ ಯು ಸೋ ಮಚ್. ಎಸ್, tomorrow just let the desk when you are checking out tomorrow and it will be take care. Okay, okay. The earliest time to check out tomorrow is 2. Yes, good, cool. ಅಷ್ಟು ಒದ್ದಾಡಿದ್ದಕ್ಕೆ 2300 ರೂಪಾಯಿಗೆ ಎಂಥ ರೂಮ್ ಸಿಕ್ಕಿದೆ ಅಂತಂದರೆ ನೋಡಿ. ಡಬಲ್ ಕಾಟ್ ಬೆಡ್ಡು ವಿತ್ ಸ್ಲಿಪ್ಪರ್ಸು. ವರ್ಕ್ ಏನಾದ್ರು ಮಾಡ್ತೀನಿ ಅಂತಂದರೆ ಡೆಸ್ಕು, ಸೋಫಾ, ಯಾರಾದರೂ ಪರ್ಸ್ನಲಾಗಿ ಯಾರಾದ್ರು ಬಂತು ಅಂದರೆ ಸೋಫಾ ಆ್ಯಂಡ್ ಟಿಪಾಯಿ, ಟಿ ವಿ, ಕಬೋರ್ಡ್ಗಳು, ಜೊತೆಗೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಬೆಡ್ಡು, ಪಿಲ್ಲೋಗಳು. ಮತ್ತು ಈ ಕಡೆಗೆ ಏನಾದ್ರು ಕಿಚನಲ್ಲಿ ಏನಾದ್ರು ಮಾಡ್ಕೊತೀನಿ ಅಂತಂದರೆ ಸಣ್ಣ ಪುಟ್ಟ ಮಾಡ್ಕೊಳ್ಳೋಕ್ಕೂ ಕೆಟಲ್ಸು, ಕಿಚನ್ ಸೆಟ್ಟು. ಬಟ್ಟೆ ಏನಾದ್ರು ವಾಶ್ ಮಾಡೋದಿತ್ತು ಅಂತಂದರೆ ಬಟ್ಟೆ ವಾಶ್ ಮಾಡೋಕ್ಕೆ ನೋಡಿ ಸೋಪು, ಬ್ರಷ್ಷು, ಟವಲ್ಲು ಆ್ಯಂಡ್ ಅಲ್ಟಿಮೇಟ್ ಕ್ಲೀನಾಗಿರ್ತಕ್ಕಂಥ ಟಾಯ್ಲೆಟ್ಸು ಆ್ಯಂಡ್ ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ನೋಡ್ತೀನಿ ಅಂತಂದರೆ 31ನೇ ಫ್ಲೋರಿಂದ ನೋಡಿ ಹೆಂಗೆ ನೋಡ್ಬೋದು. ಬಾ 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 ಬಾ. ಫೈನಲಿ ಇಂಥ ಜಾಗದಲ್ಲಿ ನಮಗೆ ಒಂದು ಹೋಟೆಲ್ ಸಿಕ್ಕಿರೋದಕ್ಕೆ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ಕಿತ್ತಡಿ ಕಿರಣ್ ಇದೇ ಫಸ್ಟು ಚೈನಾದಲ್ಲಿ ಬಂದ್ಬಿಟ್ಟು ಸಪ್ರೇಟಾಗಿ ಒಂದು ಹೋಟೆಲ್ನ ಬುಕ್ ಮಾಡಿದ್ದು. ಆ್ಯಕ್ಚುಲಿ ಏನಾಯಿತು ಅಂತಂದರೆ ಒಂದು ಹಾಸ್ಟೆಲ್ನ ಬುಕ್ ಮಾಡಿದ್ದೆ. ಆ ಹಾಸ್ಟೆಲ್ ಏನಾಗ್ಬಿಡ್ತು, ಬುಕ್ಕಿಂಗ್ ಎಲ್ಲ ತಗೊಂಡಿದ್ದೆ, ದುಡ್ಡು ಕಟ್ಟಾಗಿದೆ. ಬಟ್ ನಾನು ಹೋಟ್ಲಿಗೆ ಹೋಗಿ ನೋಡೋಣ ಅಂತಂದರೆ ಅಲ್ಲಿ ಹೋಟ್ಲೇ ಇಲ್ಲ, ಧ್ವಂಸ ಮಾಡಿಬಿಟ್ಟವ್ರೆ. ಆಮೇಲೆ ಪಾಪ ಅಲ್ಲಿ ಲೋಕಲ್ ಅವ್ರು ಸಿಕ್ಕಿದ್ರಲ್ಲ, ಅವ್ರು ಕರ್ಕೊಂಡು ಬಂದು ಏನೇನೋ ಕತೆಗಳಾದ್ರೂ ನನಗೇನು ಮಾಡಬೇಕು ಅಂತಲೇ ತಲೆ ದೋಚಲಿಲ್ಲ. ಈಗ ಬುಕ್ ಮಾಡೋಣ ಅದು ಇದು ಅಂತ ಅಂದ್ಕೊಂಡೆ. ಬಟ್ ಈಗ ಹೋಗಿ ನಾನು ಹಾಸ್ಟೆಲ್ ಹುಡ್ಕೊತೀನಿ, ಕಡಿಮೆ ದುಡ್ಡಲ್ಲಿ ಹುಡುಕ್ತೀನಿ. ಸಿಕ್ಕಿದ್ದಿದ್ರೆ ಕರೆಕ್ಟಾಗಿ ಒಂದು 700 ರೂಪಾಯಿಗೆಲ್ಲ ಚೆನ್ನಾಗಿರೋದು ಸಿಕ್ತಿತ್ತು ಆ ಹಾಸ್ಟೆಲ್ಲು. ಬಟ್ ಅಲ್ಲಿ ತುಂಬ ಜನಗಳಿರ್ತಿದ್ರು, ಅವ್ರ ಜೊತೆ ಬೆರಿಬೋದಿತ್ತು. ಬಟ್ ಈಗಿರೋ ಸ್ಥಿತಿಗೆ ನಾನು ಹಾಸ್ಟೆಲ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಆದಂಗಾಗಲಿ ಅಂತ ಇದನ್ನು ಬುಕ್ ಮಾಡಿದೆ. ಪಾಪ ಮಹಾತಾಯಿ ಎಷ್ಟೆಲ್ಲ ಹೆಲ್ಪ್ ಮಾಡ್ತು. ಚೈನಾದವ್ರನ್ನ ಬೈತೀವಿ ನಾವು ಊರಲ್ಲಿ ಕೂತ್ಕೊಂಡು. ನಾನು ಇಂಡಿಯಾದವನು ಅಂತ ಹೇಳಿದ್ರು ಯಾವ ಒಂದು ಹುಡುಗಿ ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಏನಾದ್ರು ಬೇರೆಯವ್ರನ್ನ ಕಳಿಸ್ತಿತ್ತು. ಬಂದು ನನಗೆಲ್ಲ ಮಗುಗೆ ಹೇಳ್ದಂಗೆ ಒಂದೊಂದು ಲೈಟ್ ಹಾಕೋದಿಂದ ಹಿಡಿದು ಪ್ರತಿಯೊಂದೂ ಹೇಳ್ಕೊಟ್ಬಿಟ್ಟೋಯ್ತು. ಯಾಕೆ ಅಂತಂದರೆ ಇದು ತುಂಬ ದೂರ ಮೇಲ್ಗಡೆ ಇದೆ, 31ನೇ ಫ್ಲೋರಲ್ಲಿರೋದು. ಪ್ರತಿ ಸಲ ಏನಾದ್ರು ತೊಂದರೆ ಆದಾಗ ನಾನು ಕೆಳಗಡೆವರೆಗೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಅಷ್ಟು ಚೆನ್ನಾಗಿ ನನಗೆ ಹೇಳಿಕೊಟ್ಟು ಹೋದಂಥ ತಾಯಿಗೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಕಮೆಂಟ್ ಬೇರೆ ಥರ ಎಲ್ಲ ಹಾಕಿಬಿಡಿ. ಪಾಪ ಅವ್ರು ಬಂದಿರೋದು ಉದ್ದೇಶನೂ ಒಳ್ಳೆ ಉದ್ದೇಶದಲ್ಲಿ ಬಂದಿರೋದು. ನಾನು ಅಷ್ಟೇ ಆ ತಾಯಿನ ತಾಯಿ ಅಂತಲೇ ಕರಿತೀನಿ. ಆ ಮಹಾತಾಯಿ ಇಲ್ಲಿವರೆಗೂ ಬಂದು ಮಾಡಿಕೊಟ್ಬಿಟ್ಟು ಹೋಯ್ತಲ್ಲ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್. ಅಂತಂದರೆ ಅವ್ರ ದೇಶದಲ್ಲಿ ಬಂದ್ಬಿಟ್ಟು ಹೊರಗಡೆ ಬಂದು ಕಷ್ಟಪಡಬಾರ್ದು ಅಂತ ಅನ್ಕೊಳ್ಳೋ ಆ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ದೊಡ್ಡ ಸಲ್ಯೂಟ್ ಹೇಳಬೇಕು. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಕೊಂತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಇವತ್ತಾದಂಥ ಥ್ರೋಟ್ ಇನ್ಸಿಡೆಂಟಲ್ಲಿ. ಓಕೆನಾ? ಸೊ ಇಷ್ಟು ಹೇಳ್ತಾ ಏನಾದ ಸಂಜೆನಿಂದ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ